ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ದ ಜಿಮ್ನಾಸ್ಟಿಕ್ ಕ್ಲಾಕ್ ಎನ್ನುವ 7ನೇ ತರಗತಿ ಪದ್ಯ ಭಾಗದ ಸಮ್ಮರಿ ಸಾರಾಂಶವನ್ನು ನಾವು ಈಗ ತಿಳ್ಕೊಳ್ತಾ ಹೋಗೋಣ. ದ ಪೊಯಮ್ ದ ಜಿಮ್ನಾಸ್ಟಿಕ್ ಕ್ಲಾಕ್ ಈಸ್ ರಿಟನ್ ಬೈ MC Davies. It was a little clock and it was friends with him. It talks to him in a very clear and plain way. Each morning as the poet rises, the clock reminds him not to forget his exercise. The clock makes an example of itself and shows the poet how to exercise. It asks the poet to raise both his hands above his head and then lower them slowly. It continues him not to get tired and stop exercising. It boasts that it does such exercise all the day. The poet feels humiliated and defending himself says to the clock right in its face that he would not boost like the clock and like it he can also swing his arms around too. So both the clock and the poet look at each other for a long time. Now both the clock and the poet rises up early in the morning and just exercise and exercise. The poem emphasizes that man should always be active and insistence like a clock to stay healthy, wise and ಸ್ಟ್ರಾಂಗ್. ಈ ಒಂದು ಕನ್ನಡ ಸಾರಾಂಶದಲ್ಲಿ ನೋಡ್ತಾ ಹೋಗೋಣ. MC ಡೇವಿಸ್ ರವರು ದ ಜಿಮ್ನಾಸ್ಟಿಕ್ ಕ್ಲಾಕ್ ಎಂಬ ಪದ್ಯವನ್ನು ಬರೆದಿದ್ದಾರೆ. ಅದು ಚಿಕ್ಕದಾದರೂ ಅವರ ಜೊತೆ ಒಳ್ಳೆಯ ಬಾಂಧವ್ಯ ಹೊಂದಿತ್ತು. ಅದು ಅವರ ಜೊತೆ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡುತ್ತಿತ್ತು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮವನ್ನು ಮರೆಯಬೇಡ ಎಂದು ಎಚ್ಚರಿಸುತ್ತದೆ. ಅದು ತನ್ನ ಉದಾಹರಣೆಯನ್ನು ಕೊಟ್ಟು ಕವಿಗೆ ವ್ಯಾಯಾಮ ಮಾಡುವ ಬಗೆಯನ್ನು ಹೇಳುತ್ತಿದೆ. ಅದು ಅವರಿಗೆ ತನ್ನ ಕೈಗಳನ್ನು ಎತ್ತಿ ತಲೆಯನ್ನು ಬಾಗಿಸಿ ಮುಂದೆ ನಿಧಾನವಾಗಿ ಬಗ್ಗಲು ಹೇಳುತ್ತದೆ. ಅದು ಅವರಿಗೆ ಆಯಾಸವಾಯಿತೆಂದು ವ್ಯಾಯಾಮವನ್ನು ನಿಲ್ಲಿಸಬಾರದು ಎಂದು ಹೇಳಿತು. ಅದು ತನ್ನನ್ನೇ ತಾನು ಹೊಗಳಿಕೊಂಡು ತಾನು ಹೇಗೆ ದಿನಪೂರ್ತಿ ವ್ಯಾಯಾಮವನ್ನು ಮಾಡುತ್ತದೆ ಎಂದು ಹೇಳಿತು. ಇದರಿಂದ ಕವಿಗೆ ಅವಮಾನವೆನಿಸಿ ತನ್ನನ್ನು ತಾನು ಸಮರ್ಥಿಸಿಕೊಂಡು ನಿನ್ನ ಹಾಗೆ ನಾನೂ ಕೂಡ ನನ್ನ ಕೈಗಳನ್ನು ತಿರುಗಿಸಬಲ್ಲೆ ಎಂದು ಹೇಳಿದನು. ಒಬ್ಬರನ್ನು ಒಬ್ಬರು ತುಂಬ ಸಮಯ ನೋಡಿಕೊಂಡರು. ಈಗ ಇಬ್ಬರೂ ಕೂಡ ಮುಂಜಾನೆ ಬೇಗ ಎದ್ದು ವ್ಯಾಯಾಮವನ್ನು ಮಾಡುತ್ತಾರೆ. ಈ ಪದ್ಯದಿಂದ ನಮಗೆ ತಿಳಿಯುವ ಅಂಶವೇನೆಂದರೆ, ಮನುಷ್ಯ ಯಾವಾಗಲೂ ಸ್ಫೂರ್ತಿದಾಯಕವಾಗಿ ಗಡಿಯಾರದ ತರಹ ಚಟುವಟಿಕೆಯಿಂದ ಇದ್ದರೆ ಅವನು ಆರೋಗ್ಯವಂತನಾಗಿ, ಶಕ್ತಿಯಾಗಿ ಮತ್ತು ಶಕ್ತಿಶಾಲಿಯಾಗಿ ಹಾಗೂ ಬುದ್ಧಿವಂತನಾಗುತ್ತಾನೆ. ಇದು ದ ಜಿಮ್ನಾಸ್ಟಿಕ್ ಕ್ಲಾಕ್ ಎನ್ನುವ ಪದ್ಯದ ಇಂಗ್ಲಿಷ್ ಮತ್ತು ಕನ್ನಡ ಸಾರಾಂಶ ಭಾಗ. ಪದ್ಯವನ್ನು ಮರು ಓದುವುದರ ಮೂಲಕ ತಾವು ಈ ಪದ್ಯದ ಇಂಗ್ಲಿಷ್ ಮತ್ತು ಕನ್ನಡ ಭಾವಾರ್ಥವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಗ್ಲಾಸರಿನ ನೋಡೋದಾದರೆ, ಕ್ಲಾಕ್, ಪ್ಲೇನ್, ಫಾರ್ಗೆಟ್, ಎಕ್ಸಸೈಸ್, ಲೋಯರ್, ಟೈರ್ಡ್, ಫೇಸ್, ಬೂಸ್ಟ್, ಆರ್ಮ್ಸ್.